ಎಲ್ರಿಗೂ ನಮಸ್ಕಾರ. ನಾನು ಅನ್ವಿತಾ ರಾಕೇಶ್. ಇವತ್ತು ನಾವು ಬುದ್ಧ ಪಾರ್ಕಿಗೆ ಬಂದಿದ್ದೀವಿ. ಡೇ ಔಟಿಂಗ್ ಥರ ಒಂದು ಬುದ್ಧ ಪಾರ್ಕಿಗೆ ಬಂದಿದ್ದೀವಿ ನಾವು. ಇದನ್ನು ಬುದ್ಧ ಶಾಂತಿ ಕಣಿವೆ ಅಂತ ಕೂಡ ಕರೀತಾರೆ. ಸೊ ನಾವು ಈ ಪಾರ್ಕಿಗೆ ನಾನು, ಅಭಿಯಂತ್, ನಿಶ್ವಿಕಾ ಹಾಗೂ ರಾಕೇಶ್ ಎಲ್ಲರೂ ಬಂದಿದ್ದೀವಿ. ನಾವು ಪಾರ್ಕಿಗೆ ಬರ್ತಿದ್ದಂಗೆ ರೈಟ್ ಸೈಡಲ್ಲಿ ಪ್ಲೇ ಏರಿಯಾ ಇದೆ ಕಿಡ್ಸ್ಗೆ. ಸೊ ಸ್ಮಾಲ್ ಪ್ಲೇ ಏರಿಯಾ ಮಾಡಿದ್ದಾರೆ, ಅಲ್ಲಿ ಮಕ್ಳಿಗೆ ಆಟ ಆಡಿಸ್ಬೋದು. ಅಲ್ಲಿ ಉಯ್ಯಾಲೆ ಹಾಗೂ ಜಾರಬಂಡಿ ಎಲ್ಲ ಇದೆ. ನಾವು ಬೆಳಗ್ಗೆನೇ ಬಂದಿರೋದ್ರಿಂದ ಇಲ್ಲಿ ರಶ್ ಇಲ್ಲ ಹಾಗೂ ಯಾರೂ ಜನ ಇಲ್ಲ. ಅದು ತುಂಬ ಬೆಳಗ್ಗೆನೇ ಬಂದರೆ ಇಲ್ಲಿ ವಾಕಿಂಗ್ ಮಾಡೋರು ಇರ್ತಾರೆ, ಹಾಗೂ ಸಂಜೆ ಟೈಮ್ ಕೂಡ ಅಷ್ಟೇ ಜನ ಜಾಸ್ತಿ ಇರ್ತಾರೆ. ಜಾಸ್ತಿ ಜನ ವಾಕ್ ಮಾಡ್ತಾರೆ ಇಲ್ಲೆಲ್ಲ. ಅಲ್ಲಿ ನೋಡ್ಬೋದು, ನಾವು ಬುದ್ಧಂದು ಲೈಫ್ದು ಹಾಕಿದ್ರು, ಸ್ಟೋನ್ ಸ್ಟ್ಯಾಚು ಮಾಡಿ ಹಾಕಿದಾರಲ್ಲಿ. ಸೊ ಮಕ್ಕಳು ಆಟ ಆಡೋದಕ್ಕೆಲ್ಲ ಜಾಗ ಚೆನ್ನಾಗಿದೆ. ಆದರೆ ಇವಾಗ ಬಿಸಿಲಿರೋದ್ರಿಂದ ಜಾಸ್ತಿ ಹೊತ್ತು ನಾವಿರಲಿಲ್ಲ. ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ನಾವು ಕರ್ಕೊಂಡು ಹೋದ್ವಿ. ಸೊ ಇದು ವಾಕ್ ಏರಿಯಾಗೆಲ್ಲ ತುಂಬ ಚೆನ್ನಾಗಿದೆ, ಹಾಗೂ ಫುಲ್ಲು ಗ್ರೀನರಿ ಇಲ್ಲ. ಯಾಕಂತ ಹೇಳಿದರೆ ಇವಾಗ ಬಿಸಿಲಿರೋದ್ರಿಂದ ಸ್ವಲ್ಪ ಎಲೆಗಳು ಅಷ್ಟು ಗ್ರೀನಾಗಿ ಕಾಣ್ತಾ ಇಲ್ಲ ಇಲ್ಲಿ. ನಿಮ್ಗೆ ಆ ಕಡೆ ಹೋದರೆ ಒಂದು ದೇವಸ್ಥಾನ ಇದೆ. ಸೊ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು ಈ ಕಡೆ ತಿರ್ಗಾ ವಾಕಿಗೆ. ನೋಡಿ ಅಲ್ಲಿ ಕಾಣ್ತಿದೆ ದೇವಸ್ಥಾನ. ಸೊ ನಿಮಗೆ ವಿಂಟರ್ ಸೀಸನಲ್ಲಿ ಅಥವಾ ಆಟಮ್ ಸೀಸನಲ್ಲಿ ತುಂಬ ಗ್ರೀನರಿ ಇರುತ್ತೆ, ತುಂಬ ಚೆನ್ನಾಗಿ ಕಾಣ್ತಿರುತ್ತೆ. ಅವಾಗ ಗಾರ್ಡನ್ ಎಲ್ಲ ತುಂಬ ಫ್ರೆಶ್ಶಾಗಿ ಕಾಣ್ತಿರುತ್ತೆ. ಇದು ಝೆನ್ ಗಾರ್ಡನ್ ಅಂತ ಕೂಡ ಕರೀತಾರೆ ಇದನ್ನು, ಬುದ್ಧ ಪಾರ್ಕ್ನ. ಜಪಾನೀಸ್ ಥೀಮಲ್ಲಿ ಝೆನ್ ಗಾರ್ಡನ್ ಅಂತ ಕೂಡ ಕರೀತಾರೆ. ಜಪಾನೀಸ್ ಥೀಮಲ್ಲಿ ಇದನ್ನು ಕಟ್ಟಿಸಿರೋದು. ಇಲ್ಲಿ ನೋಡಿ, ಇಲ್ಲಿ ಡ್ರ್ಯಾಗನ್ಸ್ ಕಾಣುತ್ತೆ. ಸೊ ಇದು ಜಪಾನೀಸ್ ಥೀಮಲ್ಲಿ ಕಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಪಾಳು ಬಿದ್ದಿರುವಂತಹ ಒಂದು ಕಲ್ಲು ಬಂಡೆಗಳ ಜಾಗದಲ್ಲಿ BBMP ಅವರು ಚೆನ್ನಾಗಿ ಬುದ್ಧ ಪಾರ್ಕನ್ನಾಗಿ ಕನ್ವರ್ಟ್ ಮಾಡಿದ್ದಾರೆ. ಬಂಡೆಗಳೆಲ್ಲ ನೋಡ್ಬೋದು ನೀವು, ಹಾಗಾಗಿ ಕಾಣಿಸುತ್ತೆ. ಇದು ವೇಸ್ಟ್ ಲ್ಯಾಂಡ್ ಆಗಿತ್ತು, ಇದನ್ನು ಝೆನ್ ಪಾರ್ಕಾಗಿ ಕನ್ವರ್ಟ್ ಮಾಡಿದ್ದಾರೆ. ಇಲ್ಲಿ ಆ್ಯಕ್ಚುಲಿ ಆ ಕಡೆ ನೀರಿತ್ತು ಅಂತ ಹೇಳ್ತಾರೆ. ಸೊ ಇವಾಗೆಲ್ಲ ನೀರಿಲ್ಲ, ಡ್ರೈ ಔಟ್ ಆಗಿದೆ. ಆಲ್ರೆಡಿ ಒಂದು ಸ್ವಲ್ಪ ಸ್ವಲ್ಪ ವರ್ಷಗಳ ಹಿಂದೆ ನೀರಿತ್ತು ಅಂತ ಹೇಳ್ತಾರೆ. ಅಲ್ಲಿ ಬ್ರಿಡ್ಜ್ ಥರ ಮಾಡಿದಾರಲ್ಲ ಅಲ್ಲಿ, ಬಟ್ ಇವಾಗೆಲ್ಲ ಡ್ರೈ ಔಟ್ ಆಗಿಬಿಟ್ಟಿದೆ ಅದು. ಸೊ ನಾನು 3rd ಟೈಮ್ ಬರ್ತಾ ಇರೋದು ಇಲ್ಲಿ. ಸೊ ನಾವು ಒಂದ್ಸರಿನೂ ನೀರು ನೋಡಿಲ್ಲ, ಅದು ಯಾವಾಗಲೂ ಡ್ರೈ ಆಗೇ ಇದೆ ಅಲ್ಲಿ. ಇದು ಹಿಂದೆಗಡೆ ಗೇಟ್, ಇದು ಎಕ್ಸಿಟ್ ಆಗ್ಬೋದು ಈ ಕಡೆಯಿಂದ. ಫ್ರಂಟ್ ಗೇಟು ಆ ಕಡೆ ಹೋಗಿದ್ವಲ್ಲ ಅಲ್ಲಿ. ಸೊ ಇಲ್ಲಿ ಎಕ್ಸಸೈಸ್ ಮಾಡೋರಿಗೆ ಎಕ್ಸಸೈಸ್ ಎಕ್ವಿಪ್ಮೆಂಟ್ಸ್ ಕೂಡ ಇದೆ, ಜಿಮ್ ಎಕ್ವಿಪ್ಮೆಂಟ್ಸ್ ಥರ ಇದೆ ಇದು, ಫಿಕ್ಸೆಡ್ದು. ಬೆಳಗ್ಗೆ ಈವ್ನಿಂಗ್ ಇಲ್ಲಿ ತುಂಬ ಜನ ಬಂದು ಎಕ್ಸಸೈಸ್ಗಳನ್ನ ಕೂಡ ಮಾಡ್ತಾರೆ. ಸೊ ನನ್ನ ಚಾನಲ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.